ಬ್ರೇಕ್ ನಂತರ ಮಹಾಭಾರತ 2024ಕ್ಕೆ ಮತ್ತೊಮ್ಮೆ ಸ್ವಾಗತ. ಕರ್ನಾಟಕದ 28 ಕ್ಷೇತ್ರಗಳನ್ನು ವಲಯವಾರು ಚರ್ಚೆ ಮಾಡ್ತಾ ಇದ್ದೀವಿ. ಹಳೆ ಮೈಸೂರು ಭಾಗದ ಚರ್ಚೆ, ಹಾಸನ, ತುಮಕೂರು ಮತ್ತು ಮಂಡ್ಯ ಒಟ್ಟೊಟ್ಟಿಗೆ ಡಿಸ್ಕಸ್ ಮಾಡೋಣಂತೆ. ಹಾಸನ ಹಾಲಿ JDSನ ಏಕೈಕ ಸಂಸದ ಪ್ರಜ್ವಲ್ ರೇವಣ್ಣ ಅವರಿರುವಂತಹ ಕ್ಷೇತ್ರ. ಇಬ್ಬರು ಬಿಜೆಪಿ ಶಾಸಕರಿದ್ದಾರೆ, ಇಬ್ಬರು ಕಾಂಗ್ರೆಸ್ ಶಾಸಕರಿದ್ದಾರೆ, 4 ಜನ JDSನ ಶಾಸಕರಿರುವಂತಹ ಕ್ಷೇತ್ರ ಹಾಸನ. ಪ್ರಜ್ವಲ್ ರೇವಣ್ಣ ಅವರಿಗಿಂತ ಮುಂಚೆ 2014ರಲ್ಲಿ ದೇವೇಗೌಡರು ಸ್ಪರ್ಧಿಸಿ ಗೆದ್ದಿದ್ದಂತಹ ಕ್ಷೇತ್ರ. ಪ್ರಜ್ವಲ್ ರೇವಣ್ಣ ಕಳೆದ ಸಲ 1,41,224 ಮತಗಳ ಅಂತರದಿಂದ ಗೆದ್ದಿದ್ದಾರೆ ಬಿಜೆಪಿಯ ಎ ಮಂಜು ವಿರುದ್ಧ. ಬಿಜೆಪಿಯಿಂದ ಸ್ಪರ್ಧಿಸಿದ್ದ ಎ ಮಂಜು ವಿರುದ್ಧ 2014ರಲ್ಲಿ ಇಲ್ಲೇ ದೇವೇಗೌಡರು ಗೆದ್ದಿದ್ರು. ಒಂದು ಲಕ್ಷ ಮತಗಳ ಅಂತರದಿಂದ ದೇವೇಗೌಡರು ಗೆದ್ದಿದ್ರು. ಆವಾಗ ಎ ಮಂಜು ಕಾಂಗ್ರೆಸ್ ಕ್ಯಾಂಡಿಡೇಟ್ ಆಗಿದ್ರು. CH ವಿಜಯ್ ಶಂಕರ್ ಬಿಜೆಪಿಯ ಕ್ಯಾಂಡಿಡೇಟ್ ಆಗಿದ್ರು. 3ನೇ ಸ್ಥಾನದಲ್ಲಿದ್ದರು. ವಿಜಯ್ ಶಂಕರ್ ಕೊಡಗು ಮೈಸೂರಿನ ಸಂಸದರು. ಪ್ರತಾಪ್ ಸಿಂಹ ಕೊಡಗು ಮೈಸೂರಿಗೆ ಬಂದಾಗ ಅವರಿಗೆ ಹಾಸನದ ಟಿಕೆಟ್ ಅನ್ನು ಕೊಡಲಾಗಿತ್ತು. ಈ ಸಲ JDSನಿಂದ ಪ್ರಜ್ವಲ್ ರೇವಣ್ಣ ಅವರ ಕ್ಯಾಂಡಿಡೇಚರ್ ಅನ್ನು ಘೋಷಿಸಿದ್ದಾರೆ. ದೇವೇಗೌಡರು ಕುಮಾರಸ್ವಾಮಿ ಹೋಗಿ ಘೋಷಣೆ ಮಾಡಿದ್ದಾರೆ. ಕಾಂಗ್ರೆಸ್ನಿಂದ ಶ್ರೇಯಸ್ ಪಟೇಲ್ ಕ್ಯಾಂಡಿಡೇಟ್. ಇನ್ನು ತುಮಕೂರು ಇಬ್ಬರು ಬಿಜೆಪಿ ಶಾಸಕರು, 4 ಜನ ಕಾಂಗ್ರೆಸ್ ಶಾಸಕರು ಮತ್ತು ಇಬ್ಬರು JDS ಶಾಸಕರಿದ್ದಾರೆ. ದೇವೇಗೌಡರು ಕಳೆದ ಸಲ ಸೋತಿದ್ದ ಕ್ಷೇತ್ರ GS ಬಸವರಾಜು ಇಲ್ಲಿ ಗೆದ್ದಿದ್ರು. ಬಿಜೆಪಿ ಗೆದ್ದಿತ್ತು. 13,339 ಮತಗಳ ಅಂತರದಿಂದ GS ಬಸವರಾಜು ಗೆದ್ದಿದ್ರು. GS ಬಸವರಾಜು ಈ ಸಲ ತಮ್ಮ ನಿವೃತ್ತಿ ಘೋಷಣೆ ಮಾಡಿದ್ದಾರೆ. ಬಿಜೆಪಿ ಇಲ್ಲಿ ಸೋಮಣ್ಣನವರಿಗೆ ಟಿಕೆಟ್ ಘೋಷಣೆ ಮಾಡಿದೆ. ಕಾಂಗ್ರೆಸ್ ಮುದ್ದು ಹನುಮೇಗೌಡರಿಗೆ. ಸೋಮಣ್ಣ ವರ್ಸಸ್ ಮುದ್ದು ಹನುಮೇಗೌಡ ಆಗುತ್ತಿಲ್ಲ. ಮುದ್ದು ಹನುಮೇಗೌಡ ಮಾಜಿ ಸಂಸದರು. 2014ರಲ್ಲಿ ಗೆದ್ದಿದ್ರು. 2019ರಲ್ಲಿ ಮೈತ್ರಿಯ ಕಾರಣಕ್ಕಾಗಿ ಕಾಂಗ್ರೆಸ್ ಈ ಕ್ಷೇತ್ರವನ್ನು JDSಗೆ ಬಿಟ್ಟುಕೊಟ್ಟಿತ್ತು. ಆಗ ಮುದ್ದು ಹನುಮೇಗೌಡರು ಟಿಕೆಟ್ ಕಳ್ಕೊಂಡಿದ್ರು. ಸಿಟ್ಟಿಗೆದ್ದು ಬಿಜೆಪಿಗೆ ಹೋಗಿದ್ರು. ಬಿಜೆಪಿಯಲ್ಲೂ ಈ ಸಲ ಟಿಕೆಟ್ ಸಿಗಲಿಲ್ಲ. ವಾಪಸ್ ಕಾಂಗ್ರೆಸ್ಗೆ ಬಂದು ಕ್ಯಾಂಡಿಡೇಟ್ ಆಗಿದ್ದಾರೆ. ಇನ್ನು ಮಂಡ್ಯ ಕಳೆದ ಸಲ ಏಕೈಕ ಪಕ್ಷೇತರ ಸಂಸದರ ಆಯ್ಕೆಗೆ ಕಾರಣವಾಗಿದ್ದಂಥ ಕ್ಷೇತ್ರ. ಹಾಲಿ ಬಿಜೆಪಿಯ ಶಾಸಕರಿಲ್ಲ, 6 ಜನ ಕಾಂಗ್ರೆಸ್ ಶಾಸಕರಿದ್ದಾರೆ. JDSನ ಒಬ್ಬ ಶಾಸಕರು ಮಾತ್ರ ಇದ್ದಾರೆ. ಕಳೆದ ಲೋಕಸಭಾ ಚುನಾವಣೆ ನಿಮಗೆ ನೆನಪಿದೆ. ಸುಮಲತಾ ವರ್ಸಸ್ ನಿಖಿಲ್ ಕುಮಾರಸ್ವಾಮಿ. ಕಾಂಗ್ರೆಸ್ JDS ಮೈತ್ರಿ ಅಭ್ಯರ್ಥಿಯಾಗಿ ನಿಖಿಲ್ ಕುಮಾರಸ್ವಾಮಿ ಸ್ಪರ್ಧಿಸಿದ್ದರೆ ಪಕ್ಷೇತರ ಅಭ್ಯರ್ಥಿಯಾಗಿ ಸುಮಲತಾ ಅವರು ಕಣದಲ್ಲಿದ್ದರು. 1.25 ಲಕ್ಷ ಮತಗಳ ಅಂತರದಿಂದ ಸುಮಲತಾ ಅವರು ಗೆದ್ದರು. 2014ರಲ್ಲಿ CS ಪುಟ್ಟರಾಜು ಇಲ್ಲಿ ಸಂಸದರಾಗಿದ್ದರು. ಕಾಂಗ್ರೆಸ್ನ ರಮ್ಯಾ ವಿರುದ್ಧ 5,518 ಮತಗಳ ಅಂತರದಿಂದ CS ಪುಟ್ಟರಾಜು ಗೆದ್ದಿದ್ರು. ನನ್ನ ಕೊಲೀಗ ಪ್ರಶಾಂತ್ ನಾಥು ಮತ್ತೊಮ್ಮೆ ಜಾಯ್ನ್ ಆಗಿದ್ದಾರೆ. ಪ್ರಶಾಂತ, ಕೋಲಾರ, ಚಿಕ್ಕಬಳ್ಳಾಪುರ ಆಯಿತು, ಈಗ ಮಂಡ್ಯ, ತುಮಕೂರು ಮತ್ತು ಹಾಸನ. ಅಜಿತ್, ಮಂಡ್ಯ ಮತ್ತು ಹಾಸನ ಎರಡೂ ಕ್ಷೇತ್ರಗಳನ್ನು BJP JDSಗೆ ಬಿಟ್ಟುಕೊಡಲು ತೀರ್ಮಾನಿಸಿದೆ. ಹಾಸನ ಒಂದು ರೀತಿ ದೇವೇಗೌಡರ ಭದ್ರಕೋಟೆ. ಸತತವಾಗಿ ಅಲ್ಲಿ ಲೋಕಸಭಾ ಚುನಾವಣೆಯನ್ನು JDS ಕೂಡ ಗೆದ್ಕೊಂಡು ಬರ್ತಾ ಇದೆ. ಕಳೆದ ಬಾರಿ ಕೂಡ ಪ್ರಜ್ವಲ್ ರೇವಣ್ಣ ಗೆದ್ದಿದ್ದರು. ಪಕ್ಕದಲ್ಲಿ ನಿಖಿಲ್ ಸೋತರು, ಪ್ರಜ್ವಲ್ ಗೆದ್ದಿದ್ದರು. ಈ ಬಾರಿ ಕಾಂಗ್ರೆಸ್ ಸರ್ಕಾರ ಇರೋದರಿಂದ ಹೊಳೆನರಸೀಪುರದಲ್ಲಿ ಏನು ಶ್ರೇಯಸ್ ಪಟೇಲ್ ಒಂದು ಫೈಟ್ ಕೊಟ್ಟರು, ಅದನ್ನು ಲೋಕಸಭೆಯಲ್ಲಿ ಪುನರಾವರ್ತಿಸಲು ಕಾಂಗ್ರೆಸ್ ಹರಸಾಹಸವನ್ನು ಪಡ್ತಾ ಇದೆ. BJPಯ ವೋಟರ್ಗಳು ಕೂಡ JDSಗಿಂತ ಹೆಚ್ಚು ಕಾಂಗ್ರೆಸ್ನತ್ತ ವಾಲ್ಬಹುದು ಅಂತಕ್ಕಂಥ ಒಂದು ಪ್ರಯತ್ನವನ್ನು ಕಾಂಗ್ರೆಸ್ ಮಾಡ್ತಾ ಇದೆ. ಒಂದು ಟಫ್ ಫೈಟ್ ಆಗ್ತಕ್ಕಂಥ ಕ್ಷೇತ್ರ. ಯಾಕಂದರೆ ಪ್ರಜ್ವಲ್ ರೇವಣ್ಣ ಕಳೆದ ಬಾರಿ ತುಂಬ ಸುಲಭವಾಗಿ ಗೆದ್ದರು. ಈ ಬಾರಿ BJPಯ ಮತಗಳು ಅಲ್ಲಿ, ಈಗ JDSನ ಮತಗಳು ಹೇಗೆ BJPಗೆ ಶಿಫ್ಟ್ ಆಗಬೇಕು ಬೇರೆ ಕ್ಷೇತ್ರಗಳಲ್ಲಿ, BJPಯ ಮತಗಳು JDSಗೆ ಶಿಫ್ಟ್ ಆಗ್ತಾವ ಅಂತಕ್ಕಂಥದ್ದು ಒಂದು ಭಾಗ. ಮತ್ತು ಕಾಂಗ್ರೆಸ್ ಎಷ್ಟು ಗ್ರೂಪ್ ಆಗಿ ಕೆಲಸ ಮಾಡುತ್ತೆ. DK ಶಿವಕುಮಾರ್ ನಿಶ್ಚಿತವಾಗಿರ್ತಕ್ಕಂಥ ಪ್ರಯತ್ನವನ್ನು ಪಡ್ತಾರೆ ಮಂಡ್ಯ ಮತ್ತು ಹಾಸನದಲ್ಲಿ JDSನ್ನು ಮಣಿಸಲಿಕ್ಕೆ. ಯಾಕೆಂದರೆ
ಆಗ ನಿಜಕ್ಕೂ ಜೆ ಡಿ ಎಸ್ ಒಂದು ಅಸ್ತಿತ್ವದ ಪ್ರಶ್ನೆಯನ್ನು ಎದುರಿಸುತ್ತೆ. ಹೀಗಾಗಿ ನನಗನ್ಸುತ್ತೆ ಹಾಸನ ಅಗೇನ್ ಶ್ರೇಯಸ್ ಪಟೇಲ್ ವರ್ಸಸ್ ಪ್ರಜ್ವಲ್ ರೇವಣ್ಣ ಒಂದು ಟಫ್ ಫೈಟ್ ಆಗ್ತಕ್ಕಂಥ ಕ್ಷೇತ್ರ, ಪ್ರೊವೈಡೆಡ್ ಬಿ ಜೆ ಪಿಯ ಮತದಾರರು ಏನು ಮಾಡ್ತಾರೆ ಅಂತಕ್ಕಂಥದ್ದು. ಮಂಡ್ಯ ಅಗೇನ್ ಕ್ರೂಷಿಯಲ್ ಕ್ಷೇತ್ರ. ನನಗನ್ಸುತ್ತೆ ಕರ್ನಾಟಕದಲ್ಲಿ ಯಾರೂ ಕೂಡ ಮಂಡ್ಯದ ಭವಿಷ್ಯವನ್ನು ನುಡಿಯಲಾರರು ಎಷ್ಟೇ ಪ್ರಯತ್ನ ಪಟ್ಟರೂ ಕೂಡ. ಯಾಕಂದರೆ ಅಲ್ಲಿ ಅದು ರಾಜಕೀಯವಾಗಿರ್ತಕ್ಕಂಥ ಮಂಡ್ಯದ ಜನನೇ ರಾಜಕೀಯ ಕಾನ್ಷಿಯಸ್ ಇರ್ತಕ್ಕಂಥವ್ರು, ಪ್ರಜ್ಞಾವಂತರು. ಅವ್ರು ಹೇಗೆ ಓಟ್ ಹಾಕ್ತಾರೆ, ಸ್ವಾಭಿಮಾನದಲ್ಲಿ ಓಟ್ ಹಾಕ್ತಾರಾ, ಪಾರ್ಟಿ ನೋಡಿಕೊಂಡು ಓಟ್ ಹಾಕ್ತಾರಾ, ಜಾತಿ ನೋಡಿಕೊಂಡು ಓಟ್ ಹಾಕ್ತಾರಾ, ಇದನ್ನೆಲ್ಲ ಈಗಲೇ ಶರ ಬರೆಯೋದು ಕಷ್ಟ. ಸುಮಲತಾ ಏನು ಮಾಡ್ತಾರೆ ಅದು ಕೂಡ ಮುಖ್ಯವಾಗಿರ್ತಕ್ಕಂಥ ಅಂಶ. ಮಂಡ್ಯದಲ್ಲಿ ಕ್ಯಾಂಡಿಡೇಟ್ ಯಾರು ಆಗ್ತಾರೆ, ನಿಖಿಲ್ ಆಗ್ತಾರಾ ಅಥವಾ ಮಂಡ್ಯದಲ್ಲಿ ಬೇರೆ ಕ್ಯಾಂಡಿಡೇಟನ್ನು ಜೆ ಡಿ ಎಸ್ ಕೊಡುತ್ತಾ? ಆಗ ಬಿ ಜೆ ಪಿಯ ಮತದಾರರು ನನಗನ್ಸುತ್ತೆ ನೋಡಿ, ಹಾಸನ ಮಂಡ್ಯದಲ್ಲಿ ಇನ್ನೊಂದು ಸಮಸ್ಯೆ ಇದೆ. ಬಿ ಜೆ ಪಿಯ ಮತದಾರರು ಆ್ಯಂಟಿ ಜೆ ಡಿ ಎಸ್ ಮತದಾರರು. ಅವರು ಎಷ್ಟು ಸುಲಭವಾಗಿ ಜೆ ಡಿ ಎಸ್ಗೆ ಓಟ್ ಹಾಕ್ಬೋದು. ಯಾಕಂದರೆ ಜೆ ಡಿ ಎಸ್ಸನ್ನೇ ವಿರೋಧಿಸ್ಕೊಂಡು ಬಂದಿರತಕ್ಕಂಥ ಮತದಾರರು ಇರುವಾಗ ಅವರು ಜೆ ಡಿ ಎಸ್ಗೆ ಹೋಗ್ತಾರಾ ಅಥವಾ ಜೆ ಡಿ ಎಸ್ಸನ್ನು ವಿರೋಧಿಸ್ಲಿಕ್ಕೆ ಕಾಂಗ್ರೆಸ್ಗೆ ಹೋಗ್ತಾರಾ ಅಂತಕ್ಕಂಥದ್ದು ಕೂಡ ಮಂಡ್ಯ ಹಾಸನದಲ್ಲಿ ಪ್ರಮುಖವಾಗುತ್ತೆ. ಬಿ ಜೆ ಪಿ ಮತ್ತು ಸುಮಲತಾ ಅವರ ಮತಗಳು ಎಲ್ಲಿ ಹೋಗ್ತವೆ ಅಂತಕ್ಕಂಥದ್ದು ಕ್ರೂಷಿಯಲ್ ಆಗುತ್ತೆ. ಇನ್ನೊಂದು ತುಮಕೂರು, ಐ ಡೋಂಟ್ ಥಿಂಕ್ ಯಾರೂ ಕೂಡ ಅದರ ಭವಿಷ್ಯವನ್ನು ಈಗಲೇ ಬರೀಲಿಕ್ಕೆ ಸಾಧ್ಯ. 2014ರಲ್ಲಿ ಮುದ್ದಹನುಮೇಗೌಡರು ದೊಡ್ಡ ಮಾರ್ಜಿನ್ನಲ್ಲಿ ಜಿ ಎಸ್ ಬಸವರಾಜರನ್ನು ಸೋಲಿಸಿ ಗೆದ್ದಿದ್ದರು. 5 ವರ್ಷಗಳ ನಂತರ ಜಿ ಎಸ್ ಬಸವರಾಜ್ ಅವರು ದೇವೇಗೌಡರಂಥ ಒಂದು ಮಾಜಿ ಪ್ರಧಾನಿಯನ್ನು ಸೋಲಿಸಿ ಗೆದ್ದವರು. ಈ ಬಾರಿ ಒಂದು ಸಮಬಲದ ಹೋರಾಟ ನಡೀತಾ ಇದೆ. ಬಸವರಾಜು ವರ್ಸಸ್ ಮುದ್ದಹನುಮೇಗೌಡ, ಸೋಮಣ್ಣ ವರ್ಸಸ್ ಮುದ್ದಹನುಮೇಗೌಡರು. ಸೋಮಣ್ಣನವರನ್ನು ಬಹುತೇಕ ಅಂದರೆ ಯಡಿಯೂರಪ್ಪನವರು, ಜಿ ಎಸ್ ಬಸವರಾಜ್ ಎಲ್ಲರೂ ಸೇರಿ ಕ್ಯಾಂಡಿಡೇಟ್ ಮಾಡಿದ್ದಾರೆ. ಸೋಮಣ್ಣನವರು ಒಬ್ಬ ರಾಜಕೀಯ ಚುನಾವಣಾ ರಾಜಕಾರಣದ ಚಾಣಾಕ್ಷ ಕೂಡ ಹೌದು. ಆದರೆ ಕಳೆದ ಬಾರಿ ವರುಣದಲ್ಲಿ, ಚಾಮರಾಜನಗರದಲ್ಲಿ 2 ಕಡೆ ಸ್ಪರ್ಧಿಸಲು ಹೋಗಿ ಸೋತರು. ಈ ಬಾರಿ ಅವ್ರಿಗೊಂದು ರೀತಿ ಡೂ ಆರ್ ಡೈ ಫೈಟ್ ತುಮಕೂರಿನಲ್ಲಿ ನಡೆಯುತ್ತೆ. ಮುದ್ದಹನುಮೇಗೌಡರಿಗೂ ಕೂಡ ಹೆಚ್ಚು ಕಡಿಮೆ ಅವರೇ ಹೇಳ್ಕೊಂಡಿದ್ದಾರೆ, ನಂದು ಕೊನೆಯ ಚುನಾವಣೆ ಅಂತಕ್ಕಂಥದ್ದನ್ನು. ಒಂದು ಸಿಂಪತಿ ಫ್ಯಾಕ್ಟರ್ ಅವ್ರ ಕೈ ಹಿಡಿಯುತ್ತಾ ಇಬ್ಬರೂ ಸಿಂಪತಿಯನ್ನು ಗಳಿಸ್ತಕ್ಕಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ನೋಡಿ, ಲಿಂಗಾಯತರು ಒಕ್ಕಲಿಗರು ಪರಸ್ಪರ ವೋಟ್ಗಳು ಶಿಫ್ಟ್ ಆದರೆ ತಮ್ಮ ಅಭ್ಯರ್ಥಿಗಳಿಗೆ ಹಾಕ್ತಾರೆ. ಒ ಬಿ ಸಿ ಎಸ್ ಸಿ ಮತಗಳು ಏನಾಗ್ತವೆ ಅಂತಕ್ಕಂಥದ್ದು ತುಮಕೂರಿನಲ್ಲಿ ಕ್ರೂಷಿಯಲ್ ಅಂತ ನನಗನ್ಸುತ್ತೆ. ಎಸ್, ಹಳೆ ಮೈಸೂರಿನ ಎಲ್ಲ 7 ಕ್ಷೇತ್ರಗಳನ್ನು ಚರ್ಚೆ ಮಾಡಿದ್ದೀವಿ. ಈಗ ಗ್ರೇಟರ್ ಬೆಂಗಳೂರು, ಬೆಂಗಳೂರು ಗ್ರಾಮಾಂತರ, ಬೆಂಗಳೂರು ದಕ್ಷಿಣ, ಬೆಂಗಳೂರು ಉತ್ತರ ಮತ್ತು ಬೆಂಗಳೂರು ಕೇಂದ್ರದ ಬಗ್ಗೆ ಚರ್ಚೆ ಮಾಡುವಂತಹ ಸಮಯ. ಮತ್ತೊಂದು ವಲಯ ಗ್ರೇಟರ್ ಬೆಂಗಳೂರು. 2014ರಲ್ಲಿ ಬಿಜೆಪಿ 3 ಕ್ಷೇತ್ರ ಗೆದ್ದಿತ್ತು, ಕಾಂಗ್ರೆಸ್ 1 ಗೆದ್ದಿತ್ತು. 2019ರಲ್ಲೂ ಕೂಡ ಅದೇ ರಿಸಲ್ಟ್ ರಿಪೀಟ್ ಆಗಿದೆ. ಬಿಜೆಪಿಯ 3 ಹಾಲಿ ಸಂಸದರು, ಕಾಂಗ್ರೆಸ್ಸಿನ 1 ಸಂಸದ. ಡಿ ಕೆ ಸುರೇಶ್ ಬೆಂಗಳೂರು ಗ್ರಾಮಾಂತರದಿಂದ ಗೆದ್ದು ಕಾಂಗ್ರೆಸ್ನ ಏಕೈಕ ಸಂಸದರಾಗಿದ್ದಾರೆ. ಬೆಂಗಳೂರು ಉತ್ತರ, ದಕ್ಷಿಣ ಮತ್ತು ಕೇಂದ್ರ 3 ಕೂಡ ಬಿಜೆಪಿ ಅವರು ಗೆದ್ದುಕೊಂಡಿದ್ದಾರೆ. ಇಲ್ಲಿ 2014ರಲ್ಲಿ ಬಿಜೆಪಿ 48% ವೋಟ್ ಶೇರ್ ಇದ್ದರೆ 2019ರಲ್ಲಿ 52% ವೋಟ್ ಶೇರನ್ನು ಪಡೆದಿತ್ತು, +4% ಆಗಿತ್ತು ವೋಟ್ ಶೇರ್ನ ಲೆಕ್ಕಾಚಾರದಲ್ಲಿ. ಕಾಂಗ್ರೆಸ್ 39% 2014ರಲ್ಲಿ ಇದ್ದಿದ್ದು, 44% 2019ರಲ್ಲಾಯಿತು, +5%. ಜೆ ಡಿ ಎಸ್ ಸಂಪೂರ್ಣವಾಗಿ ಇಲ್ಲಿ ಅಂದರೆ ಕಳೆದ ಸಲ ಮೈತ್ರಿ ಇತ್ತು, ಅಫ್ಕೋರ್ಸ್ 2 ಕೂಡ ಕಾಂಗ್ರೆಸ್ ಕ್ಯಾಂಡಿಡೇಟ್ಗಳು ನಿಂತಿದ್ರು. ಅದರಿಂದ ಜೆ ಡಿ ಎಸ್ಗೆ ಇಲ್ಲಿ ವೋಟ್ ಶೇರ್ ಬರುವ ಸಾಧ್ಯತೆ ಇಲ್ಲ. ಕ್ಷೇತ್ರವಾರು ನೋಡೋದಕ್ಕೆ ಹೋದರೆ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರ ಕಾಂಗ್ರೆಸ್ ಗೆದ್ದಿರುವ ಏಕೈಕ ಕ್ಷೇತ್ರ. ಹಾಲಿ ಬಿಜೆಪಿಯ 2 ಶಾಸಕರಿದ್ದಾರೆ, ಕಾಂಗ್ರೆಸ್ನ 5 ಜನ ಶಾಸಕರು ಮತ್ತು ಜೆಡಿಎಸ್ನ 1 ಶಾಸಕರಿದ್ದಾರೆ. ಡಿ ಕೆ ಸುರೇಶ್ ಅವರ ಲೋಕಸಭಾ ಕ್ಷೇತ್ರದಲ್ಲಿ 2 ಬಿಜೆಪಿ ಶಾಸಕರು, 5 ಜನ ಕಾಂಗ್ರೆಸ್ ಶಾಸಕರು, 1 ಜೆಡಿಎಸ್ ಶಾಸಕರಿದ್ದಾರೆ. ಕಳೆದ ವರ್ಷದ ರಿಸಲ್ಟ್ 28 ಕ್ಷೇತ್ರಗಳ ಪೈಕಿ ಕಾಂಗ್ರೆಸ್ ಗೆದ್ದಿದ್ದು 1. 2,06,870 ಮತಗಳ ಅಂತರದಿಂದ ಅಶ್ವಥ್ ನಾರಾಯಣ್ ವಿರುದ್ಧ ಡಿ ಕೆ ಸುರೇಶ್ ಗೆದ್ದಿದ್ದು. ಎರಡು 2014ರಲ್ಲಿ ಡಿ ಕೆ ಸುರೇಶ್ 2,31,480 ಮತಗಳ ವಿರುದ್ಧ 80 ಮತಗಳಿಂದ ಗೆದ್ದಿದ್ರು. ಆವಾಗ ಮುನಿರಾಜು ಗೌಡ ಬಿಜೆಪಿ ಕ್ಯಾಂಡಿಡೇಟ್ ಆಗಿದ್ದರು.
ಈ ಸಲ ಡಾಕ್ಟರ್ ಮಂಜುನಾಥ್ರನ್ನ ಬಿಜೆಪಿ ಕಣಕ್ಕಿಳಿಸಿದೆ. ಟಿಕೆಟ್ ಘೋಷಣೆ ಆಗಿದೆ. ಡಿಕೆ ಸುರೇಶ್ ಕಾಂಗ್ರೆಸ್ ಅಭ್ಯರ್ಥಿ. ಡಾಕ್ಟರ್ ಮಂಜುನಾಥ್ ವರ್ಸಸ್ ಡಿಕೆ ಸುರೇಶ್ ಫೈಟ್ ನೋಡುತ್ತೆ ಈ ಸಲ ಬೆಂಗಳೂರು ಗ್ರಾಮಾಂತರ. ಇನ್ನು ಬೆಂಗಳೂರು ಕೇಂದ್ರ PC ಮೋಹನ್ರಿಗೆ ಈಗಾಗಲೇ ಬಿಜೆಪಿ ಟಿಕೆಟ್ ಘೋಷಣೆ ಮಾಡಿದೆ. ಕಾಂಗ್ರೆಸ್ನಿಂದ ಮನ್ಸೂರ್ ಅಲಿ ಖಾನ್ ಕ್ಯಾಂಡಿಡೇಟ್ ಆಗುವ ಸಾಧ್ಯತೆ ಇದೆ. 3 ಜನ ಬಿಜೆಪಿ ಶಾಸಕರು, 5 ಜನ ಕಾಂಗ್ರೆಸ್ ಶಾಸಕರಿದ್ದಾರೆ ಬೆಂಗಳೂರು ಕೇಂದ್ರ ಲೋಕಸಭಾ ಕ್ಷೇತ್ರ. ಹಾಲಿ PC ಮೋಹನ್ ಅವರು ಸಂಸದರಾಗಿರುವಂತಹ ಕ್ಷೇತ್ರ. 2019ರ ರಿಸಲ್ಟ್ 70,968 ಮತಗಳ ಅಂತರದಿಂದ PC ಮೋಹನ್ ಕಾಂಗ್ರೆಸ್ನ ರಿಜ್ವಾನ್ ಅರ್ಷದ್ ವಿರುದ್ಧ ಇಲ್ಲಿ ಗೆದ್ದಿದ್ರು. 2014ರಲ್ಲೂ ಕೂಡ PC ಮೋಹನ್ ವರ್ಸಸ್ ರಿಜ್ವಾನ್ ಅರ್ಷದ್ದೇ ಆಗಿತ್ತು. 1,37,500 ಮತಗಳ ಅಂತರದಿಂದ PC ಮೋಹನ್ ಇಲ್ಲಿ 2014ರಲ್ಲಿ ಗೆದ್ದಿದ್ರು. ಈ ಸಲ ಮತ್ತೊಮ್ಮೆ PC ಮೋಹನ್ರಿಗೆ ಬಿಜೆಪಿ ಟಿಕೆಟ್ ಘೋಷಣೆ ಮಾಡಿದೆ. ಕಾಂಗ್ರೆಸ್ನಿಂದ ಮೋಸ್ಟ್ ಪ್ರೊಬ್ಯಾಬಲಿ ಮನ್ಸೂರ್ ಅಲಿ ಖಾನ್ ಕ್ಯಾಂಡಿಡೇಟ್ ಆಗ್ತಾರೆ. ಎನ್.ಎ. ಹ್ಯಾರಿಸ್ ಸಿಂಗಲ್ ನೇಮ್ ಹೋಗಿದೆ ಅನ್ನುವ ಚರ್ಚೆ ಇತ್ತು. ಆದರೆ ಕಾಂಗ್ರೆಸ್ ಸ್ಟ್ರಾಟಜಿಯನ್ನು ಬದಲಿಸಿದೆ. ಕಾಂಗ್ರೆಸ್ ಇಲ್ಲಿ ಮುಸ್ಲಿಂ ಕ್ಯಾಂಡಿಡೇಟ್ಗೆ ಟಿಕೆಟ್ ಕೊಡುತ್ತೆ. ಇನ್ನು ಬೆಂಗಳೂರು ಉತ್ತರ 5 ಜನ ಬಿಜೆಪಿಯ ಶಾಸಕರು, ಅವ್ರ ಪೈಕಿ ಒಬ್ರು ಈಗಾಗಲೇ ಉಲ್ಟಾ ಹೊಡೆದಿದ್ದಾರೆ. ರಾಜ್ಯಸಭೆಯಲ್ಲಿ ಕ್ರಾಸ್ ವೋಟಿಂಗ್ ಮಾಡಿದ್ದಾರೆ. ಯಶವಂತಪುರದ ST ಸೋಮಶೇಖರ್. ಅಲ್ಲಿಗೆ ಲೆಕ್ಕಕ್ಕೆ ಬಿಜೆಪಿ 4 ಅನ್ಕೋಬೇಕು, ಕಾಂಗ್ರೆಸ್ 4 ಅನ್ಕೋಬೇಕು. ಇಲ್ಲಿ ಕಾಂಗ್ರೆಸ್ ಲೆಕ್ಕಾಚಾರದ ಪ್ರಕಾರ 3 ಶಾಸಕರನ್ನು ಹೊಂದಿದೆ. JDS ಒಬ್ಬ ಶಾಸಕರು ಇಲ್ಲ. ಸದಾನಂದ ಗೌಡರು ಸ್ಪರ್ಧಿಸ್ತಾ ಇದ್ದಂಥ ಕ್ಷೇತ್ರ. ಸದಾನಂದ ಗೌಡರು ಮಧ್ಯದಲ್ಲಿ ಒಂದ್ಸಲ ನಿವೃತ್ತಿಯನ್ನು ಘೋಷಣೆ ಮಾಡಿ ಮತ್ತೆ ಆಸಕ್ತಿಯನ್ನು ತೋರಿಸಿ ಈಗ ಸದಾನಂದ ಗೌಡರಿಗೆ ಟಿಕೆಟ್ ಮಿಸ್ ಆಗಿದೆ. ಸದಾನಂದ ಗೌಡರ ಬದಲು ಶೋಭಾ ಕರಂದ್ಲಾಜೆ ಅವರನ್ನ ಬಿಜೆಪಿ ಕಣಕ್ಕಿಳಿಸ್ತಾ ಇದೆ. ಸದಾನಂದ ಗೌಡರು 1,47,000 ಮತಗಳ ಅಂತರದಿಂದ ಕೃಷ್ಣ ಭೈರೇಗೌಡರ ವಿರುದ್ಧ ಕಳೆದ ಸಲ ಇಲ್ಲಿ ಚುನಾವಣೆಯನ್ನು ಗೆದ್ದಿದ್ದು. 2014ರಲ್ಲಿ ಸದಾನಂದ ಗೌಡ ವರ್ಸಸ್ ಕೃಷ್ಣ ಭೈರೇಗೌಡ ಆಗಿತ್ತು. 2,29,000 ಮತಗಳ ಅಂತರದಿಂದ ಇಲ್ಲಿ ಸದಾನಂದ ಗೌಡರು 2014ರಲ್ಲಿ ಗೆದ್ದಿದ್ರು. ಇನ್ನು ಗ್ರೇಟರ್ ಬೆಂಗಳೂರಿನಲ್ಲಿ ಕೊನೆಯ ಲೋಕಸಭಾ ಕ್ಷೇತ್ರ ಬೆಂಗಳೂರು ದಕ್ಷಿಣ. ಹಾಲಿ ತೇಜಸ್ವಿ ಸೂರ್ಯ ಸಂಸದರಾಗಿರುವಂತಹ ಕ್ಷೇತ್ರ. ತೇಜಸ್ವಿ ಸೂರ್ಯ ಅವರಿಗೆ ಮತ್ತೊಮ್ಮೆ ಬಿಜೆಪಿ ಟಿಕೆಟ್ ಘೋಷಣೆ ಮಾಡಿದೆ. ಬಿಜೆಪಿಯ 5 ಶಾಸಕರಿದ್ದಾರೆ, ಕಾಂಗ್ರೆಸ್ನ 3 ಶಾಸಕರಿದ್ದಾರೆ, JDS ಶಾಸಕರು ಇಲ್ಲಿ ಇಲ್ಲ. ಕಳೆದ ಸಲ ತೇಜಸ್ವಿ ಸೂರ್ಯ 3,31,000 ಮತಗಳ ಅಂತರದಿಂದ BK ಹರಿಪ್ರಸಾದ್ರನ್ನು ಸೋಲಿಸಿದ್ದರು. 3,31,000 ಮತಗಳ ಅಂತರದಿಂದ BK ಹರಿಪ್ರಸಾದ್ರನ್ನು ಸೋಲಿಸಿದ್ರು. 2014ರಲ್ಲಿ ಈ ಕ್ಷೇತ್ರವನ್ನು ಪ್ರತಿನಿಧಿಸಿದ್ದವರು ಅನಂತಕುಮಾರ್ ಅವರ ಮರಣದ ನಂತರ ಇಲ್ಲಿ ತೇಜಸ್ವಿ ಸೂರ್ಯ ಅವರಿಗೆ ಬಿಜೆಪಿ ಟಿಕೆಟ್ ಕೊಟ್ಟಿದ್ದು. 2014ರಲ್ಲಿ ಅನಂತಕುಮಾರ್ ಸ್ಪರ್ಧಿಸಿದ್ರು. ಕಾಂಗ್ರೆಸ್ನಿಂದ ನಂದನ್ ನಿಲೇಕಣಿ ಕ್ಯಾಂಡಿಡೇಟ್ ಆಗಿದ್ರು. ಅನಂತಕುಮಾರ್ ಗೆದ್ದದ್ದು 2,28,575 ಮತಗಳ ಅಂತರದಿಂದ. ಈ ಸಲ ಇಲ್ಲಿ ತೇಜಸ್ವಿ ಸೂರ್ಯ ವರ್ಸಸ್ ಸೌಮ್ಯ ರೆಡ್ಡಿ ಆಗತ್ತಾ. ಬಿಜೆಪಿ ಟಿಕೆಟ್ ಘೋಷಣೆ ಮಾಡಿದೆ, ಕಾಂಗ್ರೆಸ್ ಇನ್ನೂ ಘೋಷಣೆ ಮಾಡಿಲ್ಲ. ಮತ್ತೊಮ್ಮೆ ನನ್ನ ಕೊಲೀಗ್ ಪ್ರಶಾಂತ್ ನಾಥ್ ನೇರ ಸಂಪರ್ಕದಲ್ಲಿದ್ದಾರೆ. ಪ್ರಶಾಂತ್, ಬೆಂಗಳೂರು ಗ್ರಾಮಾಂತರ, ಬೆಂಗಳೂರು ಉತ್ತರ, ಬೆಂಗಳೂರು ಕೇಂದ್ರ ಮತ್ತು ಬೆಂಗಳೂರು ದಕ್ಷಿಣ. ಅಜಿತ್, ನನಗನ್ಸುತ್ತೆ ಬೆಂಗಳೂರು ದಕ್ಷಿಣ ಉತ್ತರ ಈ 2 ಕ್ಷೇತ್ರಗಳಲ್ಲಿ BJPಗೆ ಒಂದು ಅಡ್ವಾಂಟೇಜಸ್ ಪೊಸಿಷನ್ ಇರುತ್ತೆ ಅನ್ನೋದಕ್ಕೆ ಹೇಳಲಿಕ್ಕೆ ಪೊಲಿಟಿಕಲ್ ರಾಕೆಟ್ ಸೈನ್ಸ್ ಏನು ಕಲಿಬೇಕಿಲ್ಲ. ಬೆಂಗಳೂರು ದಕ್ಷಿಣ BJPಯ ಪರಂಪರಾಗತ ಕ್ಷೇತ್ರ. 91ರಲ್ಲಿ ವೆಂಕಟಗಿರಿಗೌಡರು, ನಂತರ ಅನಂತಕುಮಾರ್, ಈಗ ತೇಜಸ್ವಿ ಸೂರ್ಯ ಸತತವಾಗಿ BJP ಗೆದ್ಕೊಂಡು ಬರ್ತಾ ಇದೆ. ಒಂದು ಕಾಸ್ಮೋಪಾಲಿಟಿನ್ ಕ್ಷೇತ್ರ. ಬ್ರಾಹ್ಮಣರಿದ್ದಾರೆ, ಒಕ್ಕಲಿಗರಿದ್ದಾರೆ, ಬೇರೆ ಬೇರೆ ಸಮುದಾಯಗಳಿವೆ. ಜೊತೆಗೆ ಒಂದು ಕಾಸ್ಮೋಪಾಲಿಟಿನ್ ಮತದಾರರು ಕೂಡ ಬೆಂಗಳೂರು ದಕ್ಷಿಣ ಕ್ಷೇತ್ರದಲ್ಲಿದ್ದಾರೆ. ಅಂದರೆ ದೇಶದ ಬೇರೆ ಬೇರೆ ಭಾಗಗಳಿಂದ ಬಂದವರು, ಅವರು ಕೂಡ ಒಂದು ಮೋದಿ ಕಾನ್ಸ್ಟಿಟ್ಯೂನ್ಸಿ ಎನ್ನುವ ರೂಪದಲ್ಲಿ ನೋಡಲಾಗತ್ತೆ. ಹೀಗಾಗಿ ಬೆಂಗಳೂರು ದಕ್ಷಿಣ ಕಳೆದ ಬಾರಿ ತೇಜಸ್ವಿ ಸೂರ್ಯ ಮೊದಲ ಬಾರಿ ಟಿಕೆಟ್ ಪಡೆದು 3,30,35,000 ಮತಗಳ ಅಂತರದಿಂದ ಗೆದ್ದರು. ಅನಂತಕುಮಾರ್ ನಂದನ್ ನಿಲೇಕಣಿ ಒಬ್ಬ ಪ್ರಬಲ ಅಭ್ಯರ್ಥಿಯಾಗಿದ್ದರು. ಅವರ ವಿರುದ್ಧ 2,70,000 ಮತಗಳ ಅಂತರದಿಂದ ಚುನಾವಣೆಯನ್ನು ಗೆದ್ದರು. ಹೀಗಾಗಿ ಬೆಂಗಳೂರು ದಕ್ಷಿಣ ಕಾಂಗ್ರೆಸ್ಗೊಂದು ರೀತಿ ಕಬ್ಬಿಣದ ಕಡಲೆ. ಆಸ್ ಫಾರ್ ಎಸ್
ಲೋಕಸಭಾ ಇಸ್ ಕನ್ಸರ್ನ್. ಯಾಕಂದರೆ ಬಸವನಗುಡಿ, ಜಯನಗರ ಮತ್ತು ಈ ನಮ್ಮ ಸತೀಶ್ ರೆಡ್ಡಿಯವರ ಕ್ಷೇತ್ರ, ಪದ್ಮನಾಭನಗರ ಇವೆಲ್ಲವೂ ಬರ್ತಾ ಇರ್ತಕ್ಕಂಥ ಕ್ಷೇತ್ರ. ಆದ್ದರಿಂದ ಬಿ ಜೆ ಪಿಗೆ ಒಂದು ರೀತಿಯಾಗಿರ್ತಕ್ಕಂಥ ಸ್ಟ್ರಾಂಗ್ ವೋಟ್ ಬೇಸ್ ಇದೆ. ಹೀಗಾಗಿ ಬೆಂಗಳೂರು ದಕ್ಷಿಣದಲ್ಲಿ ಸೌಮ್ಯ ರೆಡ್ಡಿ ನಿಂತಾಗ ಏನಾಗುತ್ತೆ ನೋಡಬೇಕು, ಎಷ್ಟರ ಮಟ್ಟಿಗೆ ಸೌಮ್ಯ ರೆಡ್ಡಿ ಇನ್ರೋಡ್ಸ್ ಮಾಡ್ತಾರೆ ಅಂತಕ್ಕಂಥದ್ದು. ಬೆಂಗಳೂರು ನಾರ್ತ್ ಕೂಡ ನನಗನ್ಸುತ್ತೆ ನೋಡಿ, ಕಾಂಗ್ರೆಸ್ ಒಂದು ವೇಳೆ ಡಿ ಕೆ ಸುರೇಶ್ರನ್ನ ಇಲ್ಲಿ ಶಿಫ್ಟ್ ಮಾಡಿದಲ್ಲಿ ಒಂದು ಫೈಟ್ ಆಗ್ತಾಯಿತ್ತು. ಈಗ ಬೆಂಗಳೂರು ನಾರ್ತ್ನಲ್ಲಿ ಕಾಂಗ್ರೆಸ್ಗೆ ಆ ರೀತಿಯಾಗಿರ್ತಕ್ಕಂಥ ಕ್ಯಾಂಡಿಡೇಟ್ಗಳು ಸಿಗ್ತಾ ಇಲ್ಲ. ಶೋಭಾ ಕರಂದ್ಲಾಜೆಯವ್ರನ್ನ ಉಡುಪಿಯಿಂದ ಶಿಫ್ಟ್ ಮಾಡಿದೆ. ಸ್ವಲ್ಪ ಮಟ್ಟಿಗೆ ಬಿ ಜೆ ಪಿಯ ನಾಯಕರಲ್ಲಿ ಅಸಮಾಧಾನ ಇದೆ. ಆದರೆ ಅದು ಕೂಡ ಒಂದು ಕಾಸ್ಮೋಪಾಲಿಟಿನ್ ಕ್ಷೇತ್ರ, ಬಿ ಜೆ ಪಿಗೆ ಅಡ್ವಾಂಟೇಜ್ ಆಗ್ತಕ್ಕಂಥ ಸಾಧ್ಯತೆಗಳು ಜಾಸ್ತಿ ಇವೆ. ಯಾರು ಕಾಂಗ್ರೆಸ್ ಕ್ಯಾಂಡಿಡೇಟ್ ಆಗ್ತಾರೆ ಅಂತಕ್ಕಂಥದ್ದು ಮುಖ್ಯ. ಬೆಂಗಳೂರು ಸೆಂಟ್ರಲ್ ಬಿ ಜೆ ಪಿ ಎಷ್ಟೇ ಮೋದಿ ಅಲ್ಲೇ ಇದ್ದರೂ ಕೂಡ 60-70 ಸಾವಿರ ಮತಗಳ ಅಂತರದಿಂದ ಪಿ ಸಿ ಮೋಹನ್ ಈ ಕ್ಷೇತ್ರವನ್ನು ಗೆಲ್ತಾರೆ. ವೈಟ್ಫೀಲ್ಡ್ವರೆಗೆ ಅಂದರೆ ಮಹದೇವಪುರ ಕ್ಷೇತ್ರದವರೆಗೆ ಬೆಂಗಳೂರು ಸೆಂಟ್ರಲ್ ಕ್ಷೇತ್ರ ಇದೆ. ಇಲ್ಲಿನ ಈ ಶಿವಾಜಿನಗರದಿಂದ ಹಿಡಿದು ಅಲ್ಲಿನವರೆಗೆ ಕ್ಷೇತ್ರ ಇದೆ. ಮುಸ್ಲಿಂ ಮತ್ತು ಕ್ರಿಶ್ಚಿಯನ್ ಬಾಹುಳ್ಯ ಇರತಕ್ಕಂಥ ಕ್ಷೇತ್ರ ಕೂಡ ಹೌದು. ಆದರೆ ಪಿ ಸಿ ಮೋಹನ್ ಒಂದು ಆ್ಯಂಟಿ ಕನ್ಸಾಲ್ಟೇಷನ್ನ ಕಾರಣದಿಂದ ಚುನಾವಣೆಯನ್ನು ಗೆಲ್ತಾ ಬರ್ತಾ ಇದ್ದಾರೆ. ಈ ಬಾರಿ ಕಾಂಗ್ರೆಸ್ ಹೇಳಲಾಗ್ತಾಯಿತ್ತು ಮುಸ್ಲಿಂ ಬದಲಿಗೆ ಒಬ್ಬ ಹಿಂದೂ ಅಭ್ಯರ್ಥಿ ಕೊಡ್ತಾರೆ ಅಂತಕ್ಕಂಥದ್ದು. ಆದರೆ ಮುಸ್ಲಿಂ ಅಭ್ಯರ್ಥಿಗೆ ಕಾಂಗ್ರೆಸ್ ಕೊಡುವ ಸಾಧ್ಯತೆಗಳು ಹೆಚ್ಚು. ಮೊದಲು ಹ್ಯಾರಿಸ್ ಹೆಸರು ಕೇಳಿಬಂತು, ಈಗ ರೆಹಮಾನ್ ಖಾನ್ ಪುತ್ರನ ಹೆಸರು ಕೇಳಿ ಬರ್ತಾ ಇದೆ. ಪಿ ಸಿ ಮೋಹನ್ ಮತ್ತು ಯಾರೇ ಕಾಂಗ್ರೆಸ್ ಕ್ಯಾಂಡಿಡೇಟ್ ಆದರೂ ಈ ಬಾರಿ ಸರ್ಕಾರ ಇರೋದರಿಂದ ಒಂದು ಟಫ್ ಫೈಟ್ ನೋಡಲಿಕ್ಕೆ ಸಿಗುತ್ತೆ. ಇನ್ನು ಇಡೀ ಕರ್ನಾಟಕದಲ್ಲಿ ಅತ್ಯಂತ ಕಳೆದ ಬಾರಿ ಮಂಡ್ಯದಂತೆ ಈ ಬಾರಿ ಒಂದು ತುರುಸಿನ ಸ್ಪರ್ಧೆ ನಡೆಯುವ ಕ್ಷೇತ್ರ ಬೆಂಗಳೂರು ಗ್ರಾಮಾಂತರ. ಬೆಂಗಳೂರು ಗ್ರಾಮಾಂತರದ ಡೆಮೋಗ್ರಫಿ ಮತ್ತು ಕಾನ್ಸ್ಟಿಟ್ಯೂಯೆನ್ಸಿ ಕೂಡ ವಿಚಿತ್ರವಾಗಿದೆ. ಒಂದು ಕಡೆ ಆನೇಕಲ್, ಒಂದು ಕಡೆ ರಾಜರಾಜೇಶ್ವರಿ ನಗರ, ಒಂದು ಕಡೆ ಬೆಂಗಳೂರು ದಕ್ಷಿಣದಂಥ ಬಿ ಜೆ ಪಿಯ ಸ್ಟ್ರಾಂಗ್ ಹೋಲ್ಡ್ ಇರ್ತಕ್ಕಂಥ ಕ್ಷೇತ್ರಗಳು. ಇನ್ನೊಂದು ಕಡೆ ಕುಣಿಗಲ್, ಬಿ ಜೆ ಪಿಯ ಸ್ಟ್ರಾಂಗ್ ಹೋಲ್ಡ್ ಅಲ್ಲೂ ಕೂಡ ಇದೆ. ಅಂದರೆ ಬಿ ಜೆ ಪಿ ಕೂಡ ಹೆಚ್ಚು ಕಡಿಮೆ ಕಾಂಗ್ರೆಸ್ನ ಹತ್ತಿರ ಮತಗಳನ್ನು ತೆಗೆದುಕೊಳ್ತಕ್ಕಂಥ ಕ್ಷೇತ್ರ. ಇನ್ನೊಂದು ಕಡೆ ಗ್ರಾಮೀಣ ರಾಮನಗರ ಜಿಲ್ಲೆಯ ಕನಕಪುರ, ಮಾಗಡಿ, ಚನ್ನಪಟ್ಟಣ, ರಾಮನಗರ್ ಈ ಕ್ಷೇತ್ರಗಳಿವೆ. ಕಳೆದ ಬಾರಿ ಕನಕಪುರದಲ್ಲಿ ಒಂದು ದೊಡ್ಡ ಲೀಡ್ ಡಿ ಕೆ ಸುರೇಶ್ಗೆ ದೊರಕಿತ್ತು. ಅದು ಗೆಲುವಿನ ಅಂತರವನ್ನು ಹೆಚ್ಚಿಸಲಾಯಿತು ಅಂತಕ್ಕಂಥದ್ದು ಹೇಳಲಾಗ್ತಾ ಇದೆ. 14-9, 14-19ರಲ್ಲಿ ಡಿ ಕೆ ಸುರೇಶ್ ಗೆದ್ದಿರ್ತಕ್ಕಂಥ ಕ್ಷೇತ್ರ ಇದು. ಆ ಕಾರಣದಿಂದ 4ನೇ ಬಾರಿ ರಿಪೀಟ್ ಆಗ್ತಾರಾ ಅಂತಕ್ಕಂಥದ್ದು ನೋಡಬೇಕು. ಜೊತೆಗೆ ಕಾಂಗ್ರೆಸ್ನ ಒಳ ರಾಜಕಾರಣದ ದೃಷ್ಟಿಯಿಂದ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗುವ ಕನಸು ಕಾಣ್ತಾ ಇದ್ದಾರೆ. ಈ ಕ್ಷೇತ್ರವನ್ನು ಗೆಲ್ಲುವ ಹರಸಾಹಸವನ್ನು ಡಿ ಕೆ ಬ್ರದರ್ಸ್ ಹಾಕ್ತಾರೆ. ಅವರ ಎದುರುಗಡೆ ಕುಮಾರಸ್ವಾಮಿಯವರಿದ್ದಾರೆ. ಡಾಕ್ಟರ್ ಮಂಜುನಾಥ್ ಬಿ ಜೆ ಪಿ ಕ್ಯಾಂಡಿಡೇಟ್ ಮಾಡಿರೋದು ಭಾಳ ಆಶ್ಚರ್ಯ. ದೇವೇಗೌಡರ ಅಳಿಯನನ್ನು ಯಾಕೆ ಬಿ ಜೆ ಪಿ ಕ್ಯಾಂಡಿಡೇಟ್ ಮಾಡ್ತು ಅಂತಂದರೆ, ಒಂದು ಕಡೆ ಬಿ ಜೆ ಪಿಯ ಮತದಾರರು ಡಾಕ್ಟರ್ ಮಂಜುನಾಥ್ಗೆ ಮತ ಹಾಕಿದರೆ, ಇನ್ನೊಂದು ಕಡೆ ದೇವೇಗೌಡರ ಅಳಿಯ ಅನ್ನುವ ಕಾರಣದಿಂದ ಕೂಡ ಜೆ ಡಿ ಎಸ್ನ ಮತದಾರರು ಉತ್ಸಾಹದಿಂದ ಕೆಲಸ ಮಾಡ್ತಾರೆ ಅನ್ನುವ ಕಾರಣಕ್ಕೋಸ್ಕರ ಡಾಕ್ಟರ್ ಮಂಜುನಾಥ್ ಅವರಿಗೆ ನೀಡಲಾಗಿದೆ. ನನಗನ್ಸುತ್ತೆ ಕರ್ನಾಟಕದಲ್ಲಿ ಎಪಿಕ್ ಫೈಟ್ ಅಂತ ನೀವು 4-5 ಕ್ಷೇತ್ರಗಳನ್ನು ಗುರುತಿಸೋದಾದರೆ ತುಮಕೂರು ಮತ್ತು ಬೆಂಗಳೂರು ಗ್ರಾಮಾಂತರ ಇವೆರಡೂ ಕ್ಷೇತ್ರಗಳಲ್ಲಿ ಅದರಲ್ಲಿ ಬರ್ತವೆ ಅಂತ ಅನಿಸುತ್ತೆ. ಅಜಿತ್, ಎಸ್, ಒಂದು ಸಣ್ಣ ಬ್ರೇಕ್ ತೆಗೆದುಕೊಳ್ತೀನಿ. ಪ್ರಶಾಂತ ಬ್ರೇಕ್ ನಂತರ ಮಧ್ಯ ಕರ್ನಾಟಕವನ್ನು ಚರ್ಚೆ ಮಾಡೋಣ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.